ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾರ್ಗಿಲ್ ಕಂಪನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಪ್ರಸಾದ್. ಇನ್ನೇನು ಕಾರ್ಗಿಲ್ ವಿಜಯ ದಿವಸ ತುಂಬ ಹತ್ತಿರ ಬರ್ತಾ ಇದೆ. ನಮ್ಮಲ್ಲಿ ಅನೇಕರ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಯಾರು ನಮಗೋಸ್ಕರ ಹೋರಾಟ ಮಾಡಿದರೋ, ಯಾರು ನಮಗೋಸ್ಕರ ಪ್ರಾಣ ಕೊಟ್ಟರೋ, ಅಥವಾ ಯಾರು ನಮಗೋಸ್ಕರ ಪ್ರತಿನಿತ್ಯ ಪ್ರಾಣದ ಹಂಗು ತೊರೆದು ಹೋರಾಟ ಮಾಡ್ತಿದ್ದಾರೋ ಅಂಥವರನ್ನು ಬೇಗ ಮರೆತು ಬಿಡುವಂತಹ ಸಮಸ್ಯೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತಂದರೆ ಲಕ್ಷಾಂತರ ಜನ ಕ್ರಾಂತಿಕಾರಿಗಳು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಸ್ವಾತಂತ್ರ್ಯದ ನಂತರ ಅನೇಕ ಸೈನಿಕರು ಪಾಕಿಸ್ತಾನ, ಚೈನಾಗಳ ಮೇಲೆ ಯುದ್ಧ ಮಾಡಿ ತಮ್ಮ ಪ್ರಾಣವನ್ನು ತಾಯಿ ಭಾರತೀಯ ಮಡಿಲಿಗೆ ಅರ್ಪಣೆ ಮಾಡಿ ಈ ದೇಶವನ್ನು ಉಳಿಸ್ಕೊಂಡಿದ್ದಾರೆ. ಇವರನ್ನೆಲ್ಲ ನಾವು ಮರೆತು ಬಿಟ್ಟರೆ ಹೇಗೆ ಹೇಳಿ? ಕೊನೆ ಪಕ್ಷ ಇವರನ್ನು ನೆನಪಿಸ್ಕೊಳ್ಳೋದಾದರೂ ಬೇಡವಾ? ಆ ಕಾರಣಕ್ಕೋಸ್ಕರನೇ ಕಾರ್ಗಿಲ್ನಲ್ಲಿ ಯಾರ್ಯಾವ ಸೈನಿಕರು ನಮಗೋಸ್ಕರ ಹೋರಾಟ ಮಾಡಿದರು, ನಮಗೋಸ್ಕರ ಯಾರ್ಯಾರು ಪ್ರಾಣವನ್ನು ಅರ್ಪಣೆ ಮಾಡಿದರು ಅಂಥವರನ್ನು ಸ್ಮರಿಸಿಕೊಳ್ಳುವಂತಹ ಉದ್ದೇಶದಿಂದ ಅಶ್ವವೇಗ ನ್ಯೂಸ್ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಂಧುಗಳೇ, ನಮ್ಮೆಲ್ಲರಿಗೂ ಗೊತ್ತಿದೆ ಕಾರ್ಗಿಲ್ ಅಂದರೆ ಹೇಗೆ, ಆ ಕದನ ಹೇಗೆ ನಡೀತು ಅಂಥೇಳಿ. ಆದರೆ ಇವತ್ತಿನ ಯುವ ಪೀಳಿಗೆಯ ಅನೇಕ ಮಕ್ಕಳಿಗೆ ಕಾರ್ಗಿಲ್ ಅನ್ನೋದೇ ಗೊತ್ತಿಲ್ಲ. ಅಲ್ಲೊಂದು ಭಯಾನಕ ಯುದ್ಧ ನಡೆದಿದ್ದೇ ಪರಿಚಯ ಇಲ್ಲ. ಹೀಗಾಗ್ಬಿಟ್ರೆ ಹೇಗೆ? ಅವರಿಗೂ ಇದರ ಒಂದು ಚಿಕ್ಕ ಪರಿಚಯವನ್ನಾದರೂ ಮಾಡಿಸ್ಕೊಡುವುದು ನಮ್ಮೆಲ್ಲರ ಕರ್ತವ್ಯ. ಕಾರ್ಗಿಲ್ ಆ ಯುದ್ಧವನ್ನು ನಾನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಯುದ್ಧದ ಹಿನ್ನೆಲೆಯನ್ನು ಒಂದು ಚೂರು ಮನನ ಮಾಡಿಕೊಳ್ಬೇಕು. ಭಾರತದ ಈ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತು, ಲಕ್ಷಾಂತರ ಕ್ರಾಂತಿಕಾರಿಗಳು ಇದಕ್ಕೋಸ್ಕರ ಏನು ಹೋರಾಟ ಮಾಡಿದರು, ಅವರೆಲ್ಲರೂ ಕೂಡ ಬಯಸ್ತಾ ಇದ್ದಿದ್ದು ಭಾರತಕ್ಕೆ ಸ್ವತಂತ್ರ ಬೇಕು ಅಂಥೇಳಿ. ಆದರೆ ಬಹಳ ಎಚ್ಚರಿಕೆಯಿಂದ ಹೇಳ್ತಾನೆ, ಈ ದೇಶದಲ್ಲಿ ಇಬ್ಬರು ಮಾತ್ರ ಈ ದೇಶಕ್ಕೆ ಸ್ವತಂತ್ರ ಬರಬೇಕು, ಆದರೆ ಅದು ಬೇರೆ ಥರ ಬಂದರೂ ಪರವಾಗಿಲ್ಲ ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ಅವರು ಮತ್ತಾರೂ ಅಲ್ಲ, ಮೊದಲನೆಯವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಎರಡನೆಯದ್ದು ಮೊಹಮ್ಮದ್ ಅಲಿ ಜಿನ್ನಾರವರು. ಇವರಿಬ್ಬರ ಯೋಚನೆ ವಿಭಿನ್ನವಾಗಿತ್ತು. ಜಿನ್ನಾ ಯಾವಾಗಲೂ ಒಂದು ಮಾತನ್ನು ಕೇಳ್ತಾ ಇದ್ರು, ನಮ್ಮ ಸಂಖ್ಯೆ ಜಾಸ್ತಿ ಇದ್ದೇವೆ, ಅಥವಾ ನಮ್ಮ ಸಂಖ್ಯೆ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಲ್ಲೆಲ್ಲ ಈ ಭಾರತವನ್ನು, ಈ ರಾಷ್ಟ್ರವನ್ನು ಡಿವೈಡ್ ಮಾಡಿ ನಮಗೆ ಪ್ರತ್ಯೇಕ ರಾಷ್ಟ್ರ ಮಾಡಿಕೊಡ್ಬೇಕು ಅಂತ. 1947ರಲ್ಲಿ ಈ ದೇಶದ ಯಾವ ಸ್ವತಂತ್ರ ಹೋರಾಟಗಾರನು ಅಥವಾ ಯಾವುದೇ ಕ್ರಾಂತಿಕಾರಿಯೂ ಇಚ್ಛೆ ಪಡದ ರೀತಿಯಲ್ಲಿ ಈ ದೇಶವನ್ನು ತುಂಡು ಮಾಡಿ ಹಂಚಿಬಿಡಲಾಯಿತು. ನಾವು ಯಾವುದಾದ್ರೂ ಹಿಸ್ಟ್ರಿ ಮೇಸ್ಟ್ರನ್ನ ಇವತ್ತು ಹೋಗಿ ಕೇಳಿ ನೋಡಿದರೆ 1947ರಲ್ಲಿ ಭಾರತ ಎಷ್ಟು ತುಂಡಾಯಿತು ಅಂತ ಕೇಳಿದರೆ ಅವರು ಹೇಳ್ತಾರೆ 2 ತುಂಡಾಯಿತು ಅಂಥೇಳಿ. ಆದರೆ ನಿಜ, ಒಂದು ಹಿಂದೂಸ್ತಾನ, ಮತ್ತೊಂದು ಪಾಕಿಸ್ತಾನ. ಆದರೆ ರಿಯಾಲಿಟಿ ಏನಪ್ಪ ಅಂತಂದರೆ ಅವತ್ತು 2 ತುಂಡಾಗಿದ್ದು ನಿಜ, ಆದರೆ ಪೀಸ್ಗಳು ಮಾತ್ರ 3 ಇತ್ತು. ಒಂದು ಹಿಂದೂಸ್ತಾನ, 2 ಪಾಕಿಸ್ತಾನ. ಹೆಂಗಾಗ್ಬಿಟ್ಟಿತ್ತು ಇಲ್ಲಿ ಅಂತಂದರೆ, ಒಂದು ಈಸ್ಟ್ ಪಾಕಿಸ್ತಾನ ಅಂತ ಹೇಳಿ ಡಿವೈಡ್ ಮಾಡಿ ಕೊಟ್ಬಿಟ್ರು, ಅದು ಬಾಂಗ್ಲಾದೇಶ ಆಗೋಯ್ತು. ಇನ್ನೊಂದು ವೆಸ್ಟ್ ಪಾಕಿಸ್ತಾನ ಅಂತ ಹೇಳಿ ಮಾಡಿಕೊಟ್ರು, ಅದು ಇವಾಗಿನ ಪಾಕಿಸ್ತಾನ ಆಗೋಯ್ತು. ಈ 2 ಪಾಕ್ಗಳ ನಡುವೆ ಇದ್ದಿದ್ದು ನನ್ನ ಭಾರತ. ಈ 2 ಪಾಕಿಸ್ತಾನವನ್ನು ಏನು ಡಿವೈಡ್ ಮಾಡಿಕೊಟ್ರೋ ಆ 2ನ್ನು ನಾವು ಒಪ್ಕೊಂಡ್ಬಿಟ್ರಿ, ಮತ್ತೇನು ಮಾತಾಡಲಿಲ್ಲ.
ಅದಾದ ನಂತರ ಮತ್ತೊಂದು ಪಾಕಿಸ್ತಾನವನ್ನು ಡಿವೈಡ್ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಆದರೆ ಪುಣ್ಯಾತ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಸಿಕ್ಕಿದ್ರ ಕಾರಣಕ್ಕೋಸ್ಕರ ನಮ್ಮ ಪಕ್ಕದಲ್ಲಿ ಹೈದರಾಬಾದ್ ಇನ್ನೊಂದು ಪಾಕಿಸ್ತಾನ ಆಗಿ ಡಿವೈಡ್ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ನಾವೆಲ್ಲ ಸೇಫು ಅಂಥೇಳಿ ಖುಷಿ ಪಡಬೇಕು ಅಂಥೇಳಿ ಅನಿಸುತ್ತೆ. ಈ ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಅಂತ ಏನು ಡಿವೈಡ್ ಮಾಡಿ ಕೊಟ್ಟಿದ್ರೋ, ಅಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಂಥೇಳಿ ಹೀಗಿರಬೇಕಿದ್ರೆ ಇದರ ಮಧ್ಯದಲ್ಲಿ ಭಾರತ ಬಂದಿತ್ತು. ನಮಗೆ ಎರಡಕ್ಕೂ ಕನೆಕ್ಟಿವಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಒಂದು ಕನೆಕ್ಟಿವಿಟಿ ಮಾಡಿಕೊಡ್ಬೇಕು, ಮಧ್ಯದಲ್ಲಿ ಓಡಾಡೋದಕ್ಕೆ ಜಾಗ ಮಾಡಿಕೊಡ್ಬೇಕು ಅನ್ನುವಂಥ ಡಿಮ್ಯಾಂಡನ್ನು ಕೂಡ ಇಟ್ಟರು. ಯಾವಾಗ ಭಾರತ ಇದಕ್ಕೆ ಒಪ್ಕೊಳ್ಳಿಲ್ವೋ ಆಗ ಪಾಕಿಸ್ತಾನದವ್ರು ಏನು ಮಾಡಿದರು ಅಂತಂದರೆ ಈ ದೇಶದ ಒಳಗೆ ನುಸುಳೋದು, ಈ ದೇಶಕ್ಕೆ ಕಿರಿಕಿರಿ ಮಾಡೋದು, ಇದನ್ನು ಚಿವುಟೋದು, ಇದ್ರ ಮೇಲೆ ಅಟ್ಯಾಕ್ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಪಾಕಿಸ್ತಾನದವರು ಮಾಡೋದಕ್ಕೆ ಶುರು ಮಾಡಿದರು. 1947ರಲ್ಲಿ ಪಾಕಿಸ್ತಾನ ತುಂಬ ಸ್ಪಷ್ಟವಾಗಿ ಹೇಳ್ತು, ಈ ದೇಶದ ಕಾಶ್ಮೀರ ನನಗೆ ಬೇಕೇ ಬೇಕು ಅಂತ. ಹೆಂಗೆ ಹಠ ಹಿಡಿತು ಅಂತಂದರೆ ಕಾಶ್ಮೀರದ ಮೇಲೆ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಶುರು ಮಾಡ್ತು. ಅಲ್ಲಿದ್ದಂತಹ ಕಾಶ್ಮೀರದ ರಾಜ ಹರಿಸಿಂಗರು ಅಲ್ಲಿಯವರೆಗೆ ತುಂಬ ದ್ವಂದ್ವದಲ್ಲಿದ್ದರು. ನಾನು ಪಾಕಿಸ್ತಾನಕ್ಕೆ ಹೋಗಬೇಕು, ಭಾರತದಲ್ಲೇ ಇರಬೇಕು ಅನ್ನುವಂಥ ದ್ವಂದ್ವದಲ್ಲಿದ್ದಂಥ ಹರಿಸಿಂಗರು ಕೊನೆಯ ಕ್ಷಣದಲ್ಲಿ ಯೋಚನೆ ಮಾಡಿ ಒಂದು ಪತ್ರವನ್ನು ಭಾರತ ಸರ್ಕಾರಕ್ಕೆ ಬರೆದು ಕೇಳ್ಕೊಳ್ತಾರೆ, ದಯವಿಟ್ಟು ನಾನು ನಿಮ್ಮ ಜೊತೆಗೆ ಸೇರಿಕೊಳ್ಬೇಕು ಅಂತಿದ್ದೀನಿ, ಅದಕ್ಕೆ ಅವಕಾಶ ಮಾಡಿಕೊಡಿ, ಜೊತೆಗೆ ನನ್ನ ಈ ರಾಜ್ಯವನ್ನು ಉಳಿಸ್ಕೊಡಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ನೆಹರು ಎಷ್ಟು ದ್ವಂದ್ವದಲ್ಲಿದ್ದರೋ ಇಲ್ವೋ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಆದರೆ ಸರ್ದಾರ್ ಪಟೇಲ್ರು ಮಾತ್ರ ದ್ವಂದ್ವದಲ್ಲಿರಲಿಲ್ಲ. ಅವರು ಕಾಶ್ಮೀರವನ್ನು ಉಳಿಸ್ಕೊಳ್ಳೇಬೇಕು ಅಂಥೇಳಿ ನಿರ್ಧಾರ ಮಾಡಿದರು. ಅಷ್ಟೇ ಅಲ್ಲ, ಈ ದೇಶದ ಸೈನಿಕರನ್ನು ಕೇಳಿದರು, ಕಾಶ್ಮೀರ ತುಂಬ ಸಮಸ್ಯೆಯಲ್ಲಿದೆ, ಏನು ಮಾಡ್ತೀರಾ ಅಂತ. ಆಗ ಸೈನಿಕರು ಏನು ಹೇಳಿದರು ಗೊತ್ತಾ, ಕಾಶ್ಮೀರ ಸಮಸ್ಯೆಯಲ್ಲಿದ್ದರೆ ಏನು ಮಾಡೋದು, ನಾವು ಸಾಲ್ವ್ ಮಾಡ್ತೀವಿ, ಸಮಸ್ಯೆ ಬಂದಾಗ ಸೈನಿಕರು ಬೇಕಲ್ವಾ, ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂಥೇಳಿ ಅತ್ಯಂತ ಖುಷಿಯಿಂದ ಹೇಳಿದರು. ಆಗ ಈ ದೇಶದ ಸರ್ಕಾರ ಡಕೋಟಾ ಅನ್ನುವಂತಹ ವಿಮಾನಗಳನ್ನು ಅಲ್ಲಿಗೆ ಕಳಿಸ್ಕೊಡ್ತು. ಡಕೋಟಾ ಅನ್ನೋದು ಹಾಗೆ ಇದ್ದಂತಹ ವಿಮಾನದ ಹೆಸರು. ಆ ವಿಮಾನಗಳನ್ನು ಕಳಿಸ್ಕೊಡ್ತು, ಸೈನಿಕರನ್ನು ಪಾಕಿಸ್ತಾನದ ಹತ್ತಿರ ಬಾರ್ಡರ್ನಲ್ಲಿ ಇಳಿಸೋದಕ್ಕೆ ತಯಾರಿ ಮಾಡಿಕೊಳ್ತು. ಮೇಜರ್ ಸೋಮನಾಥ್ ಶರ್ಮಾ ಅವರ ನೇತೃತ್ವದಲ್ಲಿ ಯಾವ ಪರಿಯ ಕಾದಾಟ ಆ ಗಡಿಯಲ್ಲಿ ನಡೀತು ಅಂತಂದರೆ, ಆ ಪಾಕಿಸ್ತಾನದ ಪುಂಡರನ್ನು ಈ ದೇಶದ ಸೈನಿಕರು ಬಡಿದೋಡಿಸಿದರು. ಪಾಕಿಸ್ತಾನದವರು ಹೆದರುಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಅವತ್ತು ಪಾಕಿಸ್ತಾನ ಸೋತು ಹೋಗ್ಬಿಡ್ತು. ಆದರೆ ಭಾರತ ಗೆತ್ತಲ್ವಾ, ನಿಜವಾಗ್ಲೂ ಭಾರತ ಗೆತ್ತ. ಅವತ್ತು ಭಾರತ ಏನೋ ಯುದ್ಧದಲ್ಲಿ ಗೆತ್ತು, ಆದರೆ ನಾವು ಒಂದು ರೀತಿಯಲ್ಲಿ ಸೋತು ಹೋಗ್ಬಿಟ್ಟಿದ್ವಿ. ಯಾಕೆ ಸೋತು ಹೋದ್ವಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಸೋತಿದ್ದಿದ್ದು ನಮ್ಮ ನಾಯಕರ ಕಾರಣದಿಂದ ಅಂಥೇಳಿ. ಯಾಕೆ ಅಂತಂದರೆ ಈ ದೇಶದ ನಾಯಕರು ಯುನೈಟೆಡ್ ಸ್ಟೇಟ್ಸ್ನ ಮುಂದೆ ಹೋಗಿ, ಯುನೈಟೆಡ್ ನೇಷನ್ನ ಮುಂದೆ ಹೋಗಿ ಕೂತ್ಕೊಂಡ್ರು, ನಂದು ಮತ್ತು ಪಾಕಿಸ್ತಾನದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ನೀವು ಸಾಲ್ವ್ ಮಾಡಿಕೊಡ್ತೀರಾ ಅಂತ. ಎಂಥ ಪರಿಸ್ಥಿತಿ ನೋಡಿ. ನಂದು ಪಾಕಿಸ್ತಾನದ್ದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಯುನೈಟೆಡ್ ನೇಷನ್ ಮುಂದೆ ಹೋಗಿ ಈ ದೇಶ ಕೂತ್ಕೊಳ್ತು. ಇದು ಹೆಂಗೆ ಅಂತಂದರೆ, ಅಣ್ಣ ತಮ್ಮಂದ್ರ ಜಗಳ ನಡೀತಾ ಇರುತ್ತೆ ಸಹಜವಾಗಿ. ಆ ಅಣ್ಣ ತಮ್ಮಂದ್ರ ಜಗಳವನ್ನು ನಾವೇ ಸಾಲ್ವ್ ಮಾಡ್ಕೊಳ್ಬೇಕು, ಅಥವಾ ನಮ್ಮ ಪರಿಚಯಸ್ಥರನ್ನ ಸಂಬಂಧಿಕರನ್ನ ಕರ್ಕೊಂಡು ಬಂದು ಕೂರಿಸಿ ಅದಕ್ಕೊಂದು ಇತಿಶ್ರೀ ಹಾಡಬೇಕು. ಅದನ್ನು ಬಿಟ್ಟು ನಾವು ಎಲ್ಲದಕ್ಕೂ ಕೋರ್ಟಿಗೆ ಹೋಗ್ತೀವಿ ಅಂತಂದರೆ, ಆ ಕೋರ್ಟಿಗೆ ಹೋಗಿ ಅದೆಲ್ಲ ವಾದ ವಿವಾದಗಳು ಮುಗಿದು ಅದಕ್ಕೊಂದು ವರ್ಡಿಕ್ಟ್ ಬರೋಷ್ಟರೊಳಗಡೆ ಅಲ್ಲಿ ಏನೇನೋ ಆಗಿಬಿಟ್ಟಿರುತ್ತೆ. ಇಲ್ಲಿ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವತ್ತು ಏನು ಈ ದೇಶದ ನಾಯಕರು ಯುನೈಟೆಡ್ ನೇಷನ್ನ ಮುಂದೆ ಹೋಗಿ ಕೂತ್ಕೊಂಡ್ರೋ, ಅಥವಾ ನೆಹರೂರವರು UN ಮುಂದೆ ಹೋಗಿ ಕೂತ್ಕೊಂಡ್ರೋ, ಆ ಪ್ರಾಬ್ಲಮ್ ಇವತ್ತಿನವರೆಗೂ ಸರಿಯಾಗಿ ಸಾಲ್ವ್ ಆಗದೇ ಇರೋ ರೀತಿಯಲ್ಲಿ ಹಾಗೆ ಉಳ್ಕೊಂಡ್ಬಿಡ್ತು. ಪರಿಸ್ಥಿತಿ ಹೆಂಗೆ ನಿರ್ಮಾಣ ಆಯಿತು ಅಂತಂದರೆ, 1947ರ ಆ ಯುದ್ಧವನ್ನು ಭಾರತ ಏನೋ ಗೆದ್ದಿತ್ತಲ್ಲ, ಆದರೆ ನಾವು ವಶಪಡಿಸಿಕೊಂಡಂತಹ ಭೂಮಿಯನ್ನು ಅಲ್ಲೇ ವಾಪಸ್ ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಪಾಕ್ ಏನೋ ಸುಮ್ಮನಾಯಿತು ನಿಜ, ಆದರೆ 1961 ಮತ್ತು 62ರ ಸಮಯದಲ್ಲಿ
ಚೀನಾ ಯುದ್ಧದಲ್ಲಿ ಭಾರತ ಸೋತೋಯ್ತು. ಇದನ್ನು ತುಂಬ ದುಃಖದಿಂದ ನಾನು ಹೇಳ್ಕೊಳ್ತೇನೆ. ಯಾಕೆ ಸೋತೋಯ್ತು ಅಂತಂದರೆ, ಜವಾಹರ್ಲಾಲ್ ನೆಹರೂರವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು, ಇಂಡಿಯಾ ಚೈನಾ ಭಾಯಿ ಭಾಯಿ ಅಂತ ಹೇಳಿ. ಅದನ್ನು ಅವರು ಯಾವಾಗಲೂ ಹಿಂದಿಯಲ್ಲಿ ಹೇಳ್ತಾ ಇದ್ರು. ಹೋದ ಕಡೆ ಎಲ್ಲ ಆ ಹಿಂದಿ ಚೈನೀಯರಿಗೆ ಬರ್ತಾ ಇರಲಿಲ್ಲ, ಆ ಕಾರಣಕ್ಕೋಸ್ಕರ ಅದನ್ನು ಅವರು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಅಂಥೇಳಿ. ಅವರಲ್ಲಿ ಒಂದು ನಂಬಿಕೆ ಇತ್ತು ಯಾವಾಗಲೂ, ಚೈನಾ ಭಾರತದ ಮೇಲೆ ಯುದ್ಧ ಮಾಡೋದಿಲ್ಲ, ನಮ್ಮ ಜೊತೆಗೆ ತುಂಬ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡು ಬಿಟ್ಟಿದೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಚೀನಾವನ್ನು ಸಿಕ್ಕಾಪಟ್ಟೆ ನಂಬಿಟ್ಟಿದ್ರು. ಆದರೆ ಒಂದೇ ಪ್ರಾಬ್ಲಮ್ ನೆಹರು ಅವರದ್ದು, ಅವರು ಹಿಂದಿಯಲ್ಲಿ ಹೇಳ್ತಿದ್ರಲ್ಲ, ಅದು ಅರ್ಥನೇ ಆಗ್ತಿರಲಿಲ್ಲ ಈ ಜನಕ್ಕೆ, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಚೈನಾ ಈ ದೇಶದ ಮೇಲೆ ಅಟ್ಯಾಕ್ ಮಾಡಿದಾಗ ನನ್ನ ಸೈನಿಕರಿಗೆ ಕೊಡಬಹುದಾದಂತಹ ಮದ್ದುಗುಂಡುಗಳನ್ನು ಭಾರತ ಸರ್ಕಾರಕ್ಕೆ ಪೂರೈಕೆ ಮಾಡೋದಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಅತ್ಯಂತ ದುರಾದೃಷ್ಟಕರ ಸಂಗತಿ ಅಂತ ಹೇಳಿ ನನಗನ್ಸುತ್ತೆ. ನನಗೆ ತುಂಬ ಬೇಜಾರಿಂದ ಈ ಘಟನೆಯನ್ನು ಹೇಳ್ಕೊಳ್ಬೇಕು. ನನ್ನ ಉದ್ದೇಶ ಭಾರತ ಮತ್ತು ಚೈನಾದ ಯುದ್ಧವನ್ನು ಹೇಳಬೇಕು ಅಂತಲ್ಲ, ಆದರೆ ಈ ದೇಶದ ಈ ಸೈನಿಕರ ಹೋರಾಟ ಎಲ್ಲ ಇದ್ದರೂ ಕೂಡ, ಬಲಿದಾನ ಆಗಿದ್ದರೂ ಕೂಡ ಅನ್ಯಾಯವಾಗಿ ಚೀನಾದ ವಿರುದ್ಧ ನಾವು ಸೋತು ಹೋಗ್ಬಿಟ್ವಲ್ಲ ಅನ್ನುವಂಥ ಬೇಜಾರಿನಿಂದ ಈ ಒಂದು ಚಿಕ್ಕ ಘಟನೆಯನ್ನು ಹಂಚಿಕೊಳ್ಬೇಕು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಒಂದು ಯುದ್ಧ ಏನು ಪ್ರಾರಂಭ ಆಯಿತು ಚೀನಾಕ್ಕೆ ಮತ್ತು ಭಾರತಕ್ಕೆ, ಅದನ್ನು ಬ್ಯಾಟಲ್ ಆಫ್ ರಜಾಂಗ್ಲಾ ಅಂತ ಹೇಳಿ ಕರೀತಾರೆ. ಅಲ್ಲಿ ಎಂಥ ಯುದ್ಧ ನಡೀತು ಅಂತಂದರೆ, ಶೈತಾನ್ ಸಿಂಗ್ ಅಂತ ಹೇಳಿ ಸೈನಿಕ, ಆ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತಂದರೆ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಆ ವ್ಯಕ್ತಿ ಹತ್ತಿರ ಇದ್ದಿದ್ದು ಸುಮಾರು 120 ಜನ ಸೈನಿಕರ ಒಂದು ತಂಡ. ಆ ಕಡೆಯಿಂದ ರಜಾಂಗ್ಲವನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಚೈನಾದ ದೊಡ್ಡ ತಂಡ ಬರ್ತಾ ಇದೆ, ಸುಮಾರು 1,000ಕ್ಕಿಂತ ಹೆಚ್ಚು ಸೈನಿಕರ ತಂಡ ಬರ್ತಾ ಇದೆ. ಭಾರತದ ಬಳಿ ಇದ್ದಿದ್ದು 120 ಸೈನಿಕರು ಪ್ಲಸ್ ಶೈತಾನ್ ಸಿಂಗ್ ಮಾತ್ರ. ಇವರಿಗೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇನ್ಫಾರ್ಮೇಷನ್ ಬಂತು, ಅಲ್ಲಿ 1,000 ಜನ ಸೈನಿಕರು ಬರ್ತಾ ಇದ್ದಾರೆ, ನೀವು ಅಲ್ಲಿ ಇರೋದಕ್ಕಾಗೋದಿಲ್ಲ, ಅವರೇನಾದರೂ ಅಟ್ಯಾಕ್ ಮಾಡಿಬಿಟ್ರೆ ನಿಮ್ಮ ಕೈಲಿ ಇರೋದಕ್ಕಾಗಲ್ಲ, ವಾಪಸ್ ಬಂದ್ಬಿಡಿ ಅಂತ ಹೇಳಿ. ಶೈತಾನ್ ಸಿಂಗ್ ಒಂದು ಮಾತು ಹೇಳ್ತಾರೆ, ಸಾಬ್ ನಮಗೆ ಈ ರಜಾಂಗ್ಲ ಅನ್ನ ಕೊಟ್ಟಿದೆ ಸಾಬ್, ನಾವು ಹೆಂಗೆ ರಜಾಂಗ್ಲವನ್ನು ಇಂಥ ಸಮಯದಲ್ಲಿ ಬಿಟ್ಟು ಬರೋದು ಸಾಬ್, ನಮ್ಮ ಕೈಲಾಗೋದಿಲ್ಲ, ನಾನಂತೂ ಬಿಟ್ಟು ಬರಲ್ಲ, ಇಲ್ಲೇ ಇರ್ತೀನಿ, ಅದು ಏನಾಗುತ್ತೋ ಆಗಲಿ ಅಂತ. ಹೆಡ್ ಕ್ವಾರ್ಟರ್ಸ್ನವ್ರು ಏನು ಮಾಡ್ತಾರೆ, ಸುಮ್ಮನಾದರು. ಈ ವಿಚಾರವನ್ನು ತನ್ನ ಜೊತೆಗಿದ್ದಂತಹ 120 ಸೈನಿಕರಿಗೆ ಶೈತಾನ್ ಸಿಂಗ್ ಹೇಳ್ತಾರೆ, ನಾನಂತೂ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ, ನೀವು ಹೊರಡೋರು ಯಾರ್ಯಾರು ಹೊರಡಬೇಕು ಅಂತಿದ್ದರೋ ಹೊರಡ್ಬೋದು ಅಂತ. ಜೊತೆಗಿದ್ದಂಥ ಸೈನಿಕರು ಹೇಳ್ತಾರೆ, ಶೈತಾನ್ ಸಿಂಗ್ರೆ ನಿಮ್ಮೊಬ್ಬರಿಗೆ ಮಾತ್ರ ರಜಾಂಗ್ಲ ಊಟ ಕೊಟ್ಟಿಲ್ಲ, ನಮಗೂ ಕೂಡ ಅನ್ನ ಕೊಟ್ಟು ಸಾಕಿದೆ, ಅದು ಏನಾಗುತ್ತೋ ಆಗಲಿ, ನಾವು ಇಲ್ಲೇ ಇದ್ದು ಕಾದಾಟ ಮಾಡ್ತೀವಿ ಅಂತ ಹೇಳಿದರು. ಹೆಂಗಿರುತ್ತೆ ಸ್ಪಿರಿಟ್ ಯೋಚನೆ ಮಾಡಿ. ಡಿಸೈಡ್ ಮಾಡಿಕೊಂಡ್ರು, ಎಷ್ಟು ಜನ ಬರ್ತಾರೋ ಬರಲಿ, ಕೊನೆ ಉಸಿರಿರೋವರೆಗೂ ಈ ದೇಶಕ್ಕೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡ್ರು. ಆ ಭಾಗದಿಂದ ಸಾವಿರಾರು ಜನ ಸೈನಿಕರು, ಚೈನೀಸ್ ಸೈನಿಕರು ಈ ಕಡೆ ಬರೋದಕ್ಕೆ ಶುರು ಮಾಡಿದರು. ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ ಶೈತಾನ್ ಸಿಂಗ್ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದರು, ನೀವು ಸುಮ್ಮನೆ ಫೈರಿಂಗ್ ಮಾಡಿ ಬುಲೆಟ್ಗಳನ್ನು ಹಾಳು ಮಾಡಬೇಡಿ. ಯಾಕೆ ಅಂತಂದರೆ ನಮ್ಮ ಹತ್ರ ಬಹುಶಃ ಇರೋದು 30-32 ಸುತ್ತಿನ ಗುಂಡುಗಳು ಮಾತ್ರ, ಅವರೆಲ್ಲರೂ ಕೂಡ ರೇಂಜಿಗೆ ಬರಲಿ, ರೇಂಜಿಗೆ ಬಂದ ತಕ್ಷಣ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡೋಣ, ಒಂದೇ ಒಂದು ಗುಂಡು ಕೂಡ ಮಿಸ್ ಆಗಬಾರ್ದು, ಒಂದು ಗುಂಡಿಗೆ ಕೊನೆ ಪಕ್ಷ ಒಂದು ಚೈನೀಸ್ ಸೈನಿಕನ ಹೆಣವಾದರೂ ಬೀಳಬೇಕು ಅಂತ ಹೇಳಿದರು. ಇದಕ್ಕೋಸ್ಕರ ಕಾಯ್ತಾ ಇದ್ದಂತಹ ಭಾರತೀಯ ಸೈನಿಕರು ಏನು ಚೈನಾ ಸೈನಿಕರು ರೇಂಜಿಗೆ ಬರೋದಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ನಿರಂತರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದರು. 100 ಜನ ಚೈನೀಸ್ ಸೈನಿಕರು ಸತ್ತೋದ್ರು. ಚೈನೀಸ್ ಸೈನಿಕರಿಗೆ ಅಂದ್ಕೊಂಡ್ರಂತೆ ಅವರು, ನಮಗೆಲ್ಲೋ ರಾಂಗ್ ಮೆಸೇಜ್ ಬಂದಿದೆ, ಬರೀ 120 ಜನ ಸೈನಿಕರಿದ್ದಾರೆ ಅಂಥೇಳಿ, ಭಾರತೀಯರು ಸಾವಿರಾರು ಜನ ಇರ್ಬೋದು ಇಲ್ಲಿ ಅಂಥೇಳಿ ಅಂದ್ಕೊಂಡ್ರು. ಆದರೂ ಹೋರಾಟ ಮಾಡಬೇಕು ಅಂತೇಳಿ ಹಾಗೆ ನುಗ್ತಾ ಇದ್ದಾರೆ. ದೊಡ್ಡ ಕದನ ಆಯಿತು ಇದರಲ್ಲಿ. ಹೆಂಗಾಯಿತು ಅಂತಂದರೆ, ಇವ್ರ ಹತ್ರ ಭಾರತೀಯ ಸೈನಿಕರ ಹತ್ರ ಇದ್ದಿದ್ದಂತಹ 30-32 ಸುತ್ತಿನ ಗುಂಡುಗಳು ಮುಗಿದಾದ ನಂತರ ಅವರಲ್ಲಿದ್ದಂಥ ಕ್ಷಾತ್ರತೆಜೆ ಎಂಥದ್ದಿತ್ತು ಅಂತಂದರೆ, ತಮ್ಮ ಏನು ಬಂದೂಕಿರುತ್ತಲ್ಲ, ಆ ಬಂದೂಕ್ನ ಬಾಯ್ನಟ್ ಅಂತ ಏನು ಕರಿತೀವಲ್ಲ, ಮುಂದೆ ಚೂಪಾದ ಚೂರಿ ಥರದ ವಸ್ತು ಇರುತ್ತಲ್ಲ, ಅದನ್ನು ಆ ಸೈನಿಕರು ಬರೋ ತನಕ ವೆಯ್ಟ್ ಮಾಡಿ ಅವರ ಹೊಟ್ಟೆಗೆ ಚುಚ್ತಾ ಇದ್ರಂತೆ. ಆ ಚುಚ್ಚಿ ಇನ್ನೇನು ಚೈನೀಸ್ ಸೈನಿಕ ಸಾಯಬೇಕು, ಆ ಸಮಯಕ್ಕೆ ಸರಿಯಾಗಿ ಎಲ್ಲೋ ಇನ್ನೊಂದು ಪಕ್ಕದಿಂದ ಬಂದಂಥ ಗುಂಡಿಗೆ ಬಲಿಯಾಗಿ ಕೆಳಗಡೆ ಬಿದ್ದು ಪ್ರಾಣ ಬಿಡ್ತಿದ್ರಂತೆ. ದೊಡ್ಡ ಹೋರಾಟ ನಡೀತು.
120 ಜನ ಸೈನಿಕರು 1000 ಜನ ಚೈನೀಸ್ ಸೈನಿಕರನ್ನು ಎದುರಾಕೊಂಡು ಹೋರಾಟ ಮಾಡಿದ್ರಲ್ಲ, ಆ ಹೋರಾಟ ಮುಗಿಯೋಷ್ಟರೊಳಗಡೆ ಇದ್ದಿದ್ದಂತಹ 121 ಸೈನಿಕರಲ್ಲಿ ಸುಮಾರು 114 ಜನ ಭಾರತೀಯ ಸೈನಿಕರು ಅಲ್ಲೇ ಕೆಳಗಡೆ ಬಿದ್ದು ಪ್ರಾಣವನ್ನು ಅರ್ಪಣೆ ಮಾಡಿದರು. ಚೈನೀಸ್ ಸೈನಿಕರಲ್ಲಿ ಸುಮಾರು 1000 ಜನ ಸೈನಿಕರು ಚೈನೀಸ್ ಸೈನಿಕರ ಮಾರಣ ಹೋಮ ನಡೆದು ಹೋಗಿತ್ತು. ಶೈತಾನ್ ಸಿಂಗ್ ಪ್ರಾಣ ಕೊಟ್ಟಿದ್ರಲ್ಲ, ಅವರ ಶವ ಹೆಂಗಿತ್ತು ಅಂಥೇಳಿ ಹೇಳ್ತಾರೆ ನೋಡಿದವರು, ಪುಸ್ತಕಗಳಲ್ಲಿ ಅದರ ಉಲ್ಲೇಖ ಇದೆ. ದೇಹದ ತುಂಬ ಗುಂಡೇಟುಗಳು ತುಂಬ ಹೋಗಿದೆ. ಅವರು ಆ ಮಿಷನ್ ಗನ್ನಿನ ಟ್ರಿಗರ್ ಮೇಲೆ ತಮ್ಮ ಬೆರಳನ್ನು ಇಟ್ಟಿದ್ರಂತೆ. ದೇಹದ ಪೂರ್ತಿ ರಕ್ತಗಳು ತುಂಬಿ ಹೋಗಿ ಅವರು ಕೆಳಗಡೆ ಬಿದ್ದಿದ್ರಂತೆ. ಬಂಧುಗಳೇ, ಈ ದೇಶ ಭಾರತ ಉಳಿದಿದ್ದು ಈ ಥರದ ಸೈನಿಕರಿಂದ ಹೊರತು ರಾಜಕಾರಣಿಗಳಿಂದಲ್ಲ. ಈ ಎಲ್ಲ ಸೈನಿಕರಿಗೆ ಒಂದು ದೊಡ್ಡ ಸಲಾಂ. ಹಾಗಿದ್ರೆ ಈ ಘಟನೆ ಮುಂದೇನಾಯಿತು? ಕಾರ್ಗಿಲ್ನಲ್ಲಿ ಯುದ್ಧ ಪ್ರಾರಂಭ ಆಗೋದಕ್ಕೆ ಕಾರಣ ಏನು? ಎಲ್ಲವನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.